ಅವರಿಬ್ರು ಪ್ರೀತಿಸಿ 3 ತಿಂಗಳ ಹಿಂದೆ ಅಷ್ಟೇ ಮದುವೆಯಾಗಿದ್ರು. ಆದರೆ ಮದುವೆ ನಂತರ ಆತನ ವರಸೆಯೇ ಬದಲಾಗಿತ್ತು. ಇನ್ನಿಲ್ಲದಂತೆ ಪತ್ನಿಗೆ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ. ಗಂಡನ ಹಿಂಸೆ ತಾಳದೆ ಪತ್ನಿ ಸಾವಿನ ಕದ ತಟ್ಟಿದ್ದಾಳೆ. ಪ್ರೀತಿಸಿ ಮದುವೆಯಾಗಿದ್ದ ಮಗಳು ಹೆಣವಾಗಿ ಮಲಗಿದ್ದಾಳೆ. ಹೇತ ತಾಯಿ ಎದೆ ಬಡಿಕೊಂಡು ಅಳುತ್ತಿದ್ದಾಳೆ. ಇದೆಲ್ಲ ಬೆಂಗಳೂರಿನ ಬ್ಯಾಟರನಹಳ್ಳಿಯ ನಿನ್ನೆ ರಾತ್ರಿ ಕಂಡು ಬಂದ ದೃಶ್ಯ. ಇವತ್ತಿಗೆ ವರದಕ್ಷಿಣೆ ಕೇಳವನೆ. ನನ್ನ ಮಗಳು ವರದಕ್ಷಿಣೆ ಕೇಳಿ ಹಿಂಸೆ ಕೊಟ್ಟವನೆ. ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ. ನನ್ನ ಹತ್ರ ಒಂದು ಫ್ರೆಂಡ್ ಹತ್ರ ಮಾತಾಡಕ್ ಬಿಡ್ದವದ. ಮದ್ವೆ ಆದ್ಮೇಲೆ ಯಾರ ಫ್ರೆಂಡ್ಸ್ ಅವತ್ತನ್ನು ಮಾಡಕ್ ಬಿಡ್ದವದ. ಯಾರ ಜೊತೆನೂ ಮಾತಾಡಕ್ ನನ್ನ ಸಂಬಂಧದವ್ರ ಜೊತೆನೆ ಮಾತಾಡಕ್ ಬಿಡ್ದವದ. ಯಾರು ಫೋನ್ ಮಾಡಿದ್ರೆ ಹೇಳಕ್ಕಿಲ್ಲ. ಆ ಕಣ್ಣನ್ ಮಗ ಅವನಂತ ಬಿಡ್ತಾಳೆ. ನನ್ ಕಷ್ಟ ಇವತ್ತೆಷ್ಟು ನನ್ನ ಮಕ್ಳ ಕಷ್ಟಪಟ್ಟು ಸಾಕಿದೀನಿ. ಆಗ್ಲೂ ರಾತ್ರಿ ಬೀಸಲ್ ಸಾಕ್ತೆ. ನನ್ ಗಂಡ ಆಗ್ಲೂ ರಾತ್ರಿ ಪಾಟಿಸಿ ಆಟ ಹೊಡ್ಸಾಕ್ತ ನನ್ನ ಮಕ್ಳನ್ನ. ಮದುವೆ ಆದ 3 ತಿಂಗಳಿಗೆ ಯುವತಿ ಆತ್ಮಹತ್ಯೆ. ಗಂಡನ ಕಿರುಕುಳಕ್ಕೆ ಬಳಲಿ ಬೆಂಡಾಗಿದ್ದ ಅಮೂಲ್ಯ. ಹೀಗೆ ನಗುನಗುತ್ತಾ ಫೋಟೋ ಕ್ಲಿಕ್ಕಿಸಿಕೊಳ್ಳುವ ಜೋಡಿ ನೋಡಿ. ಈಕೆ ಹೆಸರು ಅಮೂಲ್ಯ, 23 ವರ್ಷದ ವಯಸ್ಸು. ಈತನ ಹೆಸರು ಅಭಿಷೇಕ್. ಇಬ್ಬರು ಅಕ್ಕಪಕ್ಕದ ಏರಿಯಾದವರು. ಕೊನೆಗೆ ಆತನ ಪ್ರೀತಿಗೆ ಸೋತ ಅಮೂಲ್ಯ ಮನೆಯವರನ್ನ ಒಪ್ಪಿಸಿ ಮದುವೆ ಹಾಕಿದ್ರು. ಆದರೆ ಮದುವೆ ನಂತರ ಅಭಿಷೇಕ್ನ ಮುಖವಾಡ ಗೊತ್ತಾಗಿತ್ತು. ಬೇರೆ ಹೆಣ್ಣಿನ ಸವಾಸ, ವರದಕ್ಷಿಣೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ. ಇದರಿಂದ ನೊಂದಿದ್ದ ಅಮೂಲ್ಯ ನೇಣಿಗೆ ಕೊರಳೊಡ್ಡಿದ್ದಾಳೆ. ಸಾವಿಗೂ ಮುನ್ನ ತಾಯಿಗೆ ಕರೆ ಮಾಡಿ ಕಣ್ಣೀರಿಟ್ಟಿದ್ದ ಪುತ್ರಿ. ಇಂದು ಅಂದ್ರಹಳ್ಳಿಯ ವಿದ್ಯಮಾನ್ ನಗರದಲ್ಲಿರುವಂಥ ಅಭಿಷೇಕ್ ಮನೆ. ಇದೇ ಮನೆಯಲ್ಲಿ ಅಮೂಲ್ಯ ನಿನ್ನೆ ಸಂಜೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಕೇವಲ 3 ತಿಂಗಳ ಹಿಂದೆಷ್ಟೇ ಅಮೂಲ್ಯ ಅಭಿಷೇಕ್ನನ್ನ ಮದುವೆ ಹಾಕಿದ್ಲು. ಅದ್ದೂರಿಯಾಗಿ ಮದುವೆ ಮಾಡಿ ಕೊಟ್ಟಿದ್ರು. ಆದರೆ ಬಡ್ಡಿ ವ್ಯವಹಾರ ಮಾಡ್ತಿದ್ದ ಅಭಿಷೇಕ್ ಹಣದ ಅಮಲ್ನಲ್ಲೇ ಇದ್ದ. ಅಲ್ಲದೆ ಅಭಿಷೇಕ್ ಕುಟುಂಬದವರು ಕೂಡ ವರದಕ್ಷಿಣೆ ವಿಚಾರವಾಗಿ ಅಮೂಲ್ಯಗೆ ಹಿಂಸೆ ಕೊಡ್ತಾ ಇದ್ರಂತೆ. ನಿನ್ನೆ ಸಂಜೆ ತಾಯಿಗೆ ಕರೆ ಮಾಡಿದ್ದ ಮಗಳು ನನಗೆ ಕಷ್ಟ ಆಗ್ತಾ ಇದೆ ಅಂತ ಕಣ್ಣೀರ್ ಹಾಕಿದಳಂತೆ. ನಿನ್ನ ಬಳಿ ಏನಾದ್ರೂ ಕೇಳಿದ್ರೆ ಮತ್ತೆ ಚಿತ್ರಹಿಂಸೆ ಕೊಡ್ತಾರೆ, ವರದಕ್ಷಿಣೆ ತಗೊಂಡು ಬಾ ಅಂತ ಗಂಡ ಮನೆಯವರು ಹಿಂಸೆ ಕೊಡ್ತಿದ್ದಾರೆ ಅಂತ ಸಾವಿಗೂ ಮುನ್ನ ತಾಯಿಗೆ ಕರೆ ಮಾಡಿ ಅಮೂಲ್ಯ ತಿಳಿಸಿದ್ದಾಳೆ. ನನ್ ಮಗ್ಳಿಗೆ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರ ಹೆಣೋಗ ನನ್ ಮಗಳನ್ನ ಸಾಯಿಸ್ಬಿಟ್ಟಾರೆ. ನನ್ ಮಗಳು ಏನು ಹೇಳ್ಕೊಳಕ್ ಬಿಡ್ದೇನೆ ಹೋದ್ರು. ಒಂದು ದಿನಕ್ಕೆ ನನ್ ಮನೇಲಿ ಇರಾಕ್ ಬಿಡ್ದೆ ಹೋದ್ರು. ಅವ್ರ ಹೆಣೋಗ ನನ್ ಮಗಳಿಗೊಳಗೆ ನಾವು ಕೊಟ್ಬಿಟ್ರು. ನನ್ನ ಹತ್ರ ಹೇಳ್ಕೊಳಕ್ ಬಿಡ್ದೆ ಹೋದ್ರು. ಒಂದು ನೈಟ್ ನನ್ ಮನೇಲಿ ಬಿಡ್ದೆ ಹೋದ್ರು. 3 ತಿಂಗಳಾಗಿದ್ಕೆ ಯಾವತ್ತೂ ಇರ್ದವಾಯ್ತು ನನ್ ಮಗ ನಮ್ ಜೊತೆಲಿಗವ ಅಂದ್ರೆ ಇಲ್ಲ ಕಣಮ್ಮ, ಬೇಜಾರ್ ಮಾಡ್ಕೊತಾನೆ ಕಣಮ್ಮ. ಆ ಕಣ ಮುಂಡೆ ಅವ್ರ ಮುಂಡೆ ನನ್ ಮಗಳಿಗೆ ಅಡ್ಗೆ ಮಾಡಕ್ ಬರಲ್ಲ. ಸುಳೆ ಮುಂಡೆ ಆ ಮಗಳು ಮುಂಡೆ ಅವಳು ಎಲ್ಲ ನನ್ ಮಗಳನ್ನ ಸಾಯಿಸ್ಬಿಟ್ರು. ಲವ್ ಮಾಡಿ ಮದುವೆ ಆಗಿದ್ದ ಅಮೂಲ್ಯ ಒಟ್ಟಾಗಿ ಬಾಳಿದ್ದು 3 ತಿಂಗಳು. ಗಂಡನ ಮನೆಯವರೇ ಕೊಲೆ ಮಾಡಿದ್ದಾರೆ ಅಂತ ಯುವತಿ ಮನೆಯವರು ಆರೋಪಿಸುತ್ತಿದ್ದಾರೆ. ಸದ್ಯ ಬ್ಯಾಟರನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪತಿ ಅಭಿಷೇಕ್ನನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದು ತನಿಖೆ ಬಳಿಕ ಅಸಲಿ ಕಾರಣ ಬಯಲಾಗಬೇಕಾಗಿದೆ. ಕ್ರೈಮ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.